ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು KEA ಇಂದ ಒಂದು ಸೂಚನೆ ಹೊರಡಿಸಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದು ಯಾವುದ್ರ ಬಗ್ಗೆ ಅಂತಂದ್ರೆ ನೋಡಿ, B.Pharma ಮಾಡತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು. ನೋಡಿ, ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಆಪ್ಷನ್ ಎಂಟ್ರಿ ಮತ್ತು ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಈಗ ಒಂದು ಡೇಟನ್ನು ಮೆನ್ಷನ್ ಮಾಡಿ ಇವರು ಈ ಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಹೆಚ್ಚಿನ ಕಾಲಾವಕಾಶ ಇಲ್ಲ. 25/4/2024 ಇದನ್ನ ಹೊರಡಿಸಿರ್ತಕ್ಕಂಥದ್ದು. ಸೊ ಡಿಪ್ಲೊಮಾ ಫಾರ್ಮಸಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈಗ B.Pharma ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಇದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಸ್ನೇಹಿತರೆ ನೋಡಿ, 2023-24ನೇ ಸಾಲಿಗೆ ಇದು B.Pharma ಮಾಡತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಒಂದು ಮಾಹಿತಿಯಾಗಿದೆ. ಸೊ ನೋಡೋಣ ಬನ್ನಿ ಏನಂತ. ನೋಡಿ, ಆಸ್ ದ ರಿಸಲ್ಟ್ಸ್ ಆಫ್ ಡಿಪ್ಲೊಮಾ ಫಾರ್ಮಸಿ ರಿಸಲ್ಟ್ಸ್ ವರ್ ಪಬ್ಲಿಷ್ಡ್ ರೀಸೆಂಟ್ಲಿ, admission to B.Pharma lateral entry for the year of 2023 will be conducted as per the following schedule. The candidates who have appeared for UGCET 2023 will be eligible to participate for admission to B.Pharma lateral entry courses. ಸ್ಟೆಪ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ, ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಡಿಪ್ಲೊಮಾ ಮಾರ್ಕ್ಸ್ ಎಂಟ್ರಿ ಇರುತ್ತೆ ಫಸ್ಟ್, ನಂತರ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ, ಆಮೇಲೆ ಡೌನ್ಲೋಡಿಂಗ್ ಆಫ್ ವೆರಿಫಿಕೇಶನ್ ಸ್ಲಿಪ್, ಆಮೇಲೆ ಆಪ್ಷನ್ ಎಂಟ್ರಿ ಇರುತ್ತೆ, ನೆಕ್ಸ್ಟು ಪ್ರಾವಿಷನಲ್ ಎಲ್ಲ ಲಿಸ್ಟ್ ಇರುತ್ತೆ, ಆಮೇಲೆ ಫೈನಲ್ ಲಿಸ್ಟನ್ನು ಬಿಡ್ತಾರೆ ಸ್ನೇಹಿತರೆ. ಸೊ ಇದಕ್ಕೆ ಡೇಟ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಸೊ ಎಂಟ್ರಿ ಆಫ್ ಡಿಪ್ಲೊಮಾ ಮಾರ್ಕ್ಸ್ ಇಂಟು KEA ಪೋರ್ಟಲ್ ಬೈ ಕ್ಯಾಂಡಿಡೇಟ್ಸ್, ಅವ್ರಿಗೆ ನೋಡಿ ಡೇಟು 29/4/2024, ಅದರಿಂದ ನೋಡಿ 2/5/2024 ಅದು 10 ಗಂಟೆಯಿಂದ ನಿಮಗೆ ಕಾಲಾವಕಾಶ ಇರುತ್ತೆ. ನೋಡಿ, 29ರಿಂದ 2ನೇ ತಾರೀಕು ತನಕ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಮತ್ತು ಮೆರಿಟ್ ಲಿಸ್ಟ್ ವಿಲ್ ಬಿ ಹೋಸ್ಟೆಡ್ ಆನ್ ದ ವೆಬ್ಸೈಟ್ ಆನ್ 2/5/2024 ಆಫ್ಟರ್ 2 PM ಅಂತಿದೆ ನೋಡಿ. 2ನೇ ತಾರೀಕು ನಿಮಗೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಮತ್ತು ಡೌನ್ಲೋಡಿಂಗ್ ಆಫ್ ವೆರಿಫಿಕೇಶನ್ ಸ್ಲಿಪ್ಪು ಅದು ಕೂಡ 2ನೇ ತಾರೀಕು ಇರುತ್ತೆ, ಅದು 4 ಗಂಟೆಗೆ ಇರುತ್ತೆ ನೋಡಿ. ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅವ್ರದ್ದೇ ನೋಡಿ 6 ಗಂಟೆಯಿಂದ ನೋಡಿ, ಫ್ರಮ್ 6 PM ಆನ್ 2/5/2024 ಟು 4/5/2024 ಅಪ್ ಟು 2 PM ನೋಡಿ. 6 ಗಂಟೆಯಿಂದ 2ನೇ ತಾರೀಕು 6 ಗಂಟೆಯಿಂದ ನಿಮಗೆ 4ನೇ ತಾರೀಕು ನೋಡಿ 2 ಗಂಟೆ ತನಕ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶ ಇರುತ್ತೆ. ಮತ್ತು ಪಬ್ಲಿಕೇಶನ್ ಆಫ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅದು 4ನೇ ತಾರೀಕು ಆಫ್ಟರ್ 6 PM ಅಂತ ಇದೆ. ಸೊ ಇಷ್ಟು ಡೇಟ್ಗಳಲ್ಲಿ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು, ಯಾರು ಮಿಸ್ ಮಾಡ್ದೇನೆ. ಸೊ ಇದೊಂದು ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು. B.Pharma ಮಾಡೋಂಥವ್ರಿಗೆ ಕಾಲಾವಕಾಶ ಜಾಸ್ತಿ ಇಲ್ಲದೆ ಇರೋದ್ರಿಂದ ಸಾಧ್ಯವಾದಷ್ಟು ಈ ಮಾಹಿತಿನ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲೊಂದು ಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ನೋ ಇಂಡಿವಿಜುವಲ್ ಇನ್ಫಾರ್ಮೇಷನ್ ವಿಲ್ ಬಿ ಸೈನ್ ಟು ದ ಕ್ಯಾಂಡಿಡೇಟ್ಸ್ ರಿಗಾರ್ಡಿಂಗ್ ದ ಅಬವ್ ಶೆಡ್ಯೂಲ್. ನೋಡಿ, ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ಗೂ ಸಪ್ರೇಟಾಗಿ ಇವರು ಇನ್ಫಾರ್ಮೇಷನ್ನ ಸೆಂಡ್ ಮಾಡಲ್ಲ. ಸೊ ಇಲ್ಲಿ ನೋಡಿಕೊಂಡು KEA ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು. ಇಲ್ಲಾಂತಂದರೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಸೊ ವಿಷಯ ಎಲ್ರಿಗೂ ತಲುಪಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಈ ಹೊತ್ತಿನ ಮಾಹಿತಿ. ವಿಡಿಯೋ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.